ತೇರದಾಳ ಭಾಗದ ಆಶಾ ಕಿರಣ ಸಿದ್ದು ಕೊಣ್ಣೂರ್. ಅಧಿಕಾರವಿಲ್ಲದಿದ್ರೂ ಜನರಿಗೆ ಸ್ಪಂದಿಸೋ ಜನನಾಯಕ. ಟಿಕೆಟ್ ಸಿಕ್ಕಾಗ ಹಿಗ್ಲಿಲ್ಲ, ಸೋತಾಗ ಕುಗ್ಗಲಿಲ್ಲ. ಅಧಿಕಾರವಿರಲಿ ಇಲ್ಲದಿರಲಿ, ಜನರೇ ನನ್ನ ಶಕ್ತಿ, ಜನರೇ ನನ್ನ ಉಸಿರು ಎಂದು ಓಡಾಡಿದ ವ್ಯಕ್ತಿ ಅವರೇ ತೇರದಾಳ ಕ್ಷೇತ್ರದ ಜನಪ್ರಿಯ ನಾಯಕ ಸಿದ್ದು ಕೊಣ್ಣೂರ್. ಸಿದ್ದು ಕೊಣ್ಣೂರ್ ಈ ಹೆಸರು ತೇರದಾಳ ಭಾಗದಲ್ಲಿ ಚಿರಪರಿಚಿತ. ಅಷ್ಟೇ ಯಾಕೆ, ರಾಜ್ಯ ರಾಜಕಾರಣದಲ್ಲಿ ಕೂಡ ಛಾಪು ಮೂಡಿಸಿದವರು. ಇವರನ್ನ ಕಂಡ್ರೆ ಸಾಕು, ಯುವ ಚೈತನ್ಯ ಎದ್ದು ಕಾಣುತ್ತೆ. ಸದಾ ಉತ್ಸಾಹದ ಚಿಲುಮೆ ಇವರು. ಯುವಕರ ಪ್ರೀತಿಯ ಸಿದ್ದು ಅಣ್ಣ ಯಾವತ್ತೂ ಕುಗ್ಗಿಲ್ಲ. ಕಳೆದ ಬಾರಿ ಅಂದ್ರೆ 2023ರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ತೇರದಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರು. ಭಾರಿ ಜಿದ್ದಾಜಿದ್ದಿನ ಪೈಪೋಟಿಯಲ್ಲಿ ಪರಾಭವ ಕಂಡ್ರು. ಇವರಿಗೆ ಟಿಕೆಟ್ ಸಿಕ್ಕಿದ್ದು ಯಾವುದೇ ಬಲದಿಂದ ಅಲ್ಲ, ಕ್ಷೇತ್ರದ ಜನರ ವಿಶ್ವಾಸ, ನಂಬಿಕೆ ಕಾಪಾಡಿಕೊಂಡು ಸದಾ ಜನರ ಜತೆ ಬೆರೆಯುವ ಇವರ ಗುಣವೇ ರಾಜ್ಯ ನಾಯಕರ ಗಮನ ಸೆಳೆದಿತ್ತು. ಉಮಾಶ್ರೀ ಅವರು ತೇರದಾಳ ಕ್ಷೇತ್ರದ ಪ್ರಭಾವಿ ನಾಯಕರಾಗಿದ್ರು. ಸಿದ್ದು ಕೊಣ್ಣೂರ್ ಎಂಬ ಯುವ ನಾಯಕನಿಗೆ ಟಿಕೆಟ್ ಲಭಿಸಿತ್ತು. ಕ್ಷೇತ್ರದಾದ್ಯಂತ ಓಡಾಡಿ ಪಕ್ಷ ಸಂಘಟನೆ ಮಾಡಿದ್ರು. ಆದ್ರೆ ಆಗಿನ ಸೋಲು ಎಂದು ಇವರ ಉತ್ಸಾಹವನ್ನ ಕುಗ್ಗಿಸಲಿಲ್ಲ. ಅಧಿಕಾರವಿಲ್ಲದೆಯೂ ಜನರ ಸೇವೆ ಮಾಡಬಹುದು ಅಂತ ತೋರಿಸಿಕೊಟ್ಟವರು ಸಿದ್ದು ಕೊಣ್ಣೂರ್. ಸದಾಕಾಲ ಇವರ ಮನೆಯ ಮುಂದೆ ನಿತ್ಯ ನೂರಾರು ಜನ ಬರ್ತಾರೆ. ಅವರ ಕಷ್ಟ ನಷ್ಟ ಆಲಿಸ್ತಾರೆ. ಶೀಘ್ರವೇ ಅವರ ಸಮಸ್ಯೆಗೆ ಪರಿಹಾರ ಕೊಟ್ಟೆ ಕೊಡಿಸ್ತಾರೆ ಅನ್ನೋ ನಂಬಿಕೆ ಇಲ್ಲಿನ ಜನರದ್ದು. ಎರಡು 2024ರ ಲೋಕಸಭಾ ಚುನಾವಣೆಯಲ್ಲಂತೂ ಕಾಲಿಗೆ ಚಕ್ರ ಕಟ್ಕೊಂಡವರಂತೆ ಓಡಾಡಿದ್ರು. ಕೈ ಅಭ್ಯರ್ಥಿ ಸಂಯುಕ್ತಾ ಪಾಟೀಲ್ ಪರ ಮತಯಾಚನೆ ಮಾಡಿದ್ರು. ಇವರ ಪಕ್ಷ ಸಂಘಟನೆಗೆ ರಾಜ್ಯ ನಾಯಕರು ಭೇಷ್ ಎಂದಿದ್ರು. ರಾಜ್ಯ ನಾಯಕರ ಒಡೆನಾಟದಿಂದಾಗಿ ಸ್ಥಳೀಯ ಸಮಸ್ಯೆಗಳನ್ನ ಅವರ ಮುಂದೆ ಇಡ್ತಾರೆ. ಕ್ಷೇತ್ರಕ್ಕೆ ಯಾವುದೇ ನಾಯಕರು ಬಂದಾಗ ಅವರನ್ನ ಭೇಟಿಯಾಗಿ ಕ್ಷೇತ್ರದ ಅಭಿವೃದ್ಧಿಗೆ ಆಗ್ರಹಿಸೋ ನಾಯಕ ಸಿದ್ದು ಕೊಣ್ಣೂರ್.
ಇನ್ನು ಯಾವುದೇ ಜನಪರ ಹೋರಾಟಗಳಿದ್ರೂ ಸಿದ್ದು ಸದಾ ಮುಂಚೂಣಿಯಲ್ಲಿರುತ್ತಾರೆ. ರೈತರು, ನೀರಾವರಿ ಯೋಜನೆಗಳು, ಪ್ರವಾಹದಂತಹ ಸಂದರ್ಭಗಳಲ್ಲಿ ಜನರ ಜತೆ ನಿಲ್ಲುವ ನಾಯಕರಾಗಿ ಗುರುತಿಸಿಕೊಂಡಿದ್ದಾರೆ. ಒಟ್ನಲ್ಲಿ ಈ ಭಾಗದ ಜನತೆಯ ಪಾಲಿನ ಆಶಾ ಕಿರಣವಾಗಿದ್ದಾರೆ ಸಿದ್ದು ಕೊಣ್ಣೂರ್. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.